ವೆಲ್ಕಮ್ ಟು ಮೈ ಚಾನಲ್. ಸತ್ಯ ಗರ್ಭಿಣಿ ಅನ್ನೋ ಸುದ್ದಿ ಮನೆ ತುಂಬ ಹಬ್ಬದ ವಾತಾವರಣ ತಂದಿತ್ತು. ಅದೇ ಆ ಹಬ್ಬ 15 ದಿನಗಳಲ್ಲಿ ಕಮಲಮ್ಮನ ಅತಿಯಾದ ಕೇರ್ ಆಗಿ ಬದಲಾಯಿತು. ಬೆಳಗ್ಗೆ 6 ಗಂಟೆ ಸತ್ಯನೂ ಮಲಗಿದ್ದಳು. ಕಮಲಮ್ಮ ರೂಮಿಗೆ ಬಾಗಿಲು ತಟ್ಟಿದಳು. ಮಗಳೇ ಏಳು, ಖಾಲಿ ಹೊಟ್ಟೆಗೆ ಬಾದಾಮಿ ಹಾಲು ಕುಡಿಯಬೇಕು, ಡಾಕ್ಟರ್ ಹೇಳಿದರು. ಸತ್ಯ ಕಣ್ಣು ಮುಚ್ಚಿಕೊಂಡು ಎದ್ದಳು. ಅತ್ತೆ, ಇನ್ನೂ 10 ನಿಮಿಷ ಮಲಗ್ತೀನಿ ಪ್ಲೀಸ್. ಇಲ್ಲ ಕಣಮ್ಮ, ಮಗುವಿಗೆ ಒಳ್ಳೆಯದಲ್ಲ, ಎದ್ದು ಬಾ. ಕಮಲಮ್ಮ ಕೈ ಹಿಡಿದು ಎಬ್ಬರಿಸಿದರು. ಅಡುಗೆ ಮನೆಗೆ ಹೊರಹೋದರೆ ಟೇಬಲ್ ಮೇಲೆ 7 ಬಗೆಯ ತಿಂಡಿ, ರಾಗಿ ಮುದ್ದೆ, ಸೊಪ್ಪು ಸಾರು, ನೆಲ್ಲಿಕಾಯಿ ಜ್ಯೂಸು, ಮೊಟ್ಟೆ, ಡ್ರೈ ಫ್ರೂಟ್ಸು. ಇದೆಲ್ಲ ಇವತ್ತು ತಿನ್ನಬೇಕು. ಮೊಮ್ಮಗು ಸ್ಟ್ರಾಂಗ್ ಆಗಬೇಕು. ಸತ್ಯ ಒಂದೆರಡು ತುತ್ತು ತಿಂದರು. ಅತ್ತೆ, ಸಾಕು, ಹೊಟ್ಟೆ ತುಂಬಿದೆ. ಹೇಗೆ ಸಾಕು? ನೀನು ಇಬ್ಬರಿಗೆ ತಿನ್ನಬೇಕು. ಇನ್ನೂ 1 ಚಪಾತಿ ತಗೋ. ಕರ್ಣ ಆಫೀಸಿಗೆ ಹೊರಡೋಕೆ ಬಂದ. ಸತ್ಯಳ ಸ್ಥಿತಿ ನೋಡಿ ಗಾಬರಿ ಆದ. ಅಮ್ಮ, ಅವಳಿಗೆ ಬೇಡ ಅಂದರೆ ಬಿಡಿ, ಫೋರ್ಸ್ ಮಾಡಬೇಡಿ. ಕಮಲಮ್ಮ ಮುಖ ಗಂಟಿಕ್ಕಿಕೊಂಡರು. ನಿನಗೆ ಏನು ಗೊತ್ತು? ನಾನು ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾಗ ನನ್ನ ಅತ್ತೆ ಹೇಗೆ ನೋಡ್ಕೊಂಡ್ರು ಗೊತ್ತಾ? ಈ ಕಾಲದ ಹುಡುಗಿಯರಿಗೆ ತಾಳ್ಮೆನೇ ಇಲ್ಲ. ಸತ್ಯ ಸುಮ್ಮನೆ ತಲೆ ತಗ್ಗಿಸಿದಳು. ಜಗಳ ಬೇಡ ಅಂತ ಅಂದರೆ ಇದು ಶುರು ಅಷ್ಟೇ. ಮಧ್ಯಾಹ್ನ ಸತ್ಯ ಸ್ವಲ್ಪ ಮಲಗೋಣ ಅಂತ ರೂಮ್ಗೆ ಹೋದರೆ ಫೋನ್ ನೋಡ್ತಾ ಕೂತಳು. ಕಮಲಮ್ಮ ಒಳಗೆ ಬಂದರು. ಫೋನ್ ನೋಡಬೇಡ ಮಗಳೇ, ರೇಡಿಯೇಷನ್ ಮಗುವಿಗೆ ತೊಂದರೆ, ಅದನ್ನು ಅಲ್ಲಿ ಇಡು. ಅತ್ತೆ, 5 ನಿಮಿಷ ನೋಡ್ತೀನಿ. ಕರ್ಣ ಮೆಸೇಜ್ ಮಾಡ್ತಿದ್ದಾನೆ. ಬೇಡ, ನಾನು ಹೇಳ್ತೀನಿ ಅಂದರೆ ಕೇಳು. ಕಮಲಮ್ಮ ಫೋನ್ ಕಿತ್ಕೊಂಡು ಹೊರಗೆ ಬಿಟ್ಟರು. ಸತ್ಯಗೆ ಉಸಿರು ಕಟ್ಟಿದ ಹಾಗೆ ಆಯಿತು. ಮೊದಲು 8 ತಿಂಗಳು ಮೌನ ಶಿಕ್ಷೆ, ಈಗ 9 ತಿಂಗಳು ಪ್ರೀತಿಯ ಶಿಕ್ಷೆ. ಸಂಜೆ ಕರ್ಣ ಬಂದಾಗ ಸತ್ಯ ಬಾಲ್ಕನಿಯಲ್ಲಿ ನಿಂತು ಅಳುತ್ತಿದ್ದರು. ಏನಾಯಿತು ಸತ್ಯ? ಕರ್ಣ ಓಡಿ ಬಂದ. ನನಗೆ ಉಸಿರಾಡೋಕೆ ಆಗ್ತಿಲ್ಲ ಕರ್ಣ. ಅತ್ತೆ ಬೆಳಗಿನಿಂದ ರಾತ್ರಿಯವರೆಗೆ ನಿನ್ನ ಹಿಂದೆನೇ ಇರ್ತಾರೆ. ಏನು ತಿನ್ನಬೇಕು, ಏನು ಮಾಡಬಾರದು, ಎಷ್ಟು ಹೊತ್ತು ಮಲಗಬೇಕು ಎಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ನಾನೊಂದು ಮನುಷ್ಯನ ಅಥವಾ ಮಗು ಏರೋ ಮಿಷಿನ? ಕರ್ಣನಿಗೆ ಸಿಟ್ಟು ಬಂತು. ನಾನು ಅಮ್ಮನಿಗೆ ಹೇಳ್ತೀನಿ. ಬೇಡ ಕರ್ಣ, ಅವರು ಒಳ್ಳೆಯದಕ್ಕೆ ಮಾಡ್ತಿದ್ದಾರೆ. ನನಗೆ ಅಡ್ಜಸ್ಟ್ ಆಗೋಕ್ಕೆ ಆಗ್ತಿಲ್ಲ ಅಷ್ಟೆ. ಆದರೆ ರಾತ್ರಿ ದೊಡ್ಡ ಜಗಳ ಹಾಗೇ ಹೋಯಿತು. ಊಟ ಆದಮೇಲೆ ಸತ್ಯ ಟಿವಿ ಮುಂದೆ ಕೂತಳು. ಸ್ವಲ್ಪ ಸೀರಿಯಲ್ ನೋಡೋಣ ಅಂತ ಕಮಲಮ್ಮ ಬಂದು ಸ್ವಿಚ್ ಆಫ್ ಮಾಡಿದರು. ಟಿವಿ ನೋಡಬೇಡಮ್ಮ, ಮಗು ಅಳುತ್ತೆ ಅಂತಾರೆ. ಬಾ, ಭಜನೆ ಹಾಕ್ತೀನಿ. ಕರ್ಣನಿಗೆ ತಡೆದುಕೊಳ್ಳೋಕೆ ಆಗಲಿಲ್ಲ. ಅಮ್ಮ ಸಾಕು, ಅವಳು ರೋಬೋಟ್ ಅಲ್ಲ, ಅವಳಿಗೂ ಇಷ್ಟ ಕಷ್ಟ ಇರುತ್ತೆ. ಬೆಳಗಿನಿಂದ ನೋಡ್ತಿದ್ದೀನಿ, ನೀವು ಅವಳನ್ನು 1 ನಿಮಿಷನೂ ಫ್ರೀ ಆಗಿ ಬಿಡ್ತಿಲ್ಲ. ಕಮಲಮ್ಮನ ಕಣ್ಣಲ್ಲಿ ನೀರು ಬಂತು. ನಾನು ಏನು ತಪ್ಪು ಮಾಡಿದೆ? ನನ್ನ ಮೊಮ್ಮಗು ಚೆನ್ನಾಗಿರಲಿ ಅಂತ ನೋಡ್ಕೋತಿದ್ದೀನಿ. ನನ್ನ ಪ್ರೀತಿ ನಿಮಗೆ ಶಿಕ್ಷೆ ಥರ ಕಾಣ್ತಿದೆ ಹೇಳಿ. ಪ್ರೀತಿ ಅತಿಯಾದರೆ ವಿಷ ಆಗುತ್ತೆ ಅಮ್ಮ. ಕರ್ಣ ಧ್ವನಿ ಏರಿಸಿದ. ನೀವು ಜಾತಕದ ಹೆಸರಿನಲ್ಲಿ ಅವಳಿಗೆ ಟಾರ್ಚರ್ ಕೊಟ್ಟಿದ್ದೀರಿ. ಈಗ ಪ್ರೀತಿ ಹೆಸರಿನಲ್ಲಿ ಟಾರ್ಚರ್ ಕೊಡ್ತಿದ್ದೀರಾ. ಅವಳಿಗೆ ಬಿಡಿ, ಅವಳಿಗೆ ಗೊತ್ತಿದೆ ತನ್ನ ಮಗು ಹೇಗೆ ನೋಡ್ಕೋಬೇಕು ಅಂತ. ಮನೇಲಿ ಮೌನ ಆವರಿಸಿದ. ಸತ್ಯ ಓಡಿ ಹೋಗಿ ರೂಮ್ ಬಾಗಿಲು ಹಾಕಿಕೊಂಡಳು. ದಿಂಬಿಗೆ ಮುಖ ಒತ್ತಿ ಹತ್ತಳು. ಕಮಲಮ್ಮ ಕುಸಿದು ಸೋಫಾ ಮೇಲೆ ಕೂತರು. ನಾನು ಅವಳ ಒಳ್ಳೆಯದಕ್ಕೆ ಕಣೋ. ನನ್ನ ಕೈಲಿ ತಪ್ಪಾಯ್ತಾ? ಕರ್ಣ ತಾಯಿ ಪಕ್ಕ ಕೂತ. ದನಿ ತಗ್ಗಿಸಿದ. ಅಮ್ಮ, ನಿಮ್ಮ ಪ್ರೀತಿ ಅರ್ಥ ಆಗುತ್ತೆ, ಆದರೆ ಸತ್ಯಗೆ ಸ್ಪೇಸ್ ಕೊಡಿ. ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡೋಣ. ನೀವು 24 ಗಂಟೆ ಅವಳ ಹಿಂದೆ ಬಿದ್ದರೆ ಅವಳಿಗೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಮಗುವಿಗೆ ಒಳ್ಳೆಯದಲ್ಲ ತಾನೇ?
ಕಮಲಮ್ಮ ಯೋಚನೆ ಮಾಡಿದರು. ಹೌದು, ತಾವು ತುಂಬ ಓವರ್ ಆಗಿ ಬಿಟ್ಟಿದ್ದೇನೆ. ಅರ್ಧ ಗಂಟೆ ನಂತರ ಕಮಲಮ್ಮ ಸತ್ಯಳ ರೂಮ್ ಬಾಗಿಲು ತಟ್ಟಿದರು. ಕೈಯಲ್ಲಿ ಹಾಲು. ಮಗಳೇ, ಬಾಗಿಲು ತೆಗಿ, ನಿನ್ನ ಕ್ಷಮೆ ಕೇಳಬೇಕು. ಸತ್ಯ ಬಾಗಿಲು ತೆಗೆದಳು. ಕಣ್ಣು ಕೆಂಪಾಗಿತ್ತು. ಕಮಲಮ್ಮ ಹಾಲು ಟೇಬಲ್ ಮೇಲೆ ಇಟ್ಟರು. ಸತ್ಯಳ ಕೈ ಹಿಡಿದರು. ನನ್ನಿಂದ ತಪ್ಪಾಯ್ತು ಕಣಮ್ಮ. ನಿನ್ನನ್ನು ಉಸಿರುಗಟ್ಟಿದ ಮೊದಲ ದ್ವೇಷದಿಂದ ಈಗ ಪ್ರೀತಿಯಿಂದ ಎರಡು ತಪ್ಪೆ. ಇದೆಲ್ಲ ನೀನು ಏನು ಬೇಕು ಅಂತ ನನಗೆ ಹೇಳು, ನಾನು ಕೇಳ್ತೀನಿ. ಓಕೆ? ಸತ್ಯ ಅತ್ತೆಯನ್ನು ತಬ್ಬಿಕೊಂಡು, ಥ್ಯಾಂಕ್ಸ್ ಅತ್ತೆ, ನನಗೆ ಗೊತ್ತು ನೀವು ಪ್ರೀತಿಯಿಂದ ಮಾಡ್ತಿದ್ದೀರಾ ಅಂತ. ಆದರೆ ಸ್ವಲ್ಪ ಫ್ರೀಡಮ್ ಕೊಡಿ ಆಯಿತಾ? ಮಗಳೇ, ಇವತ್ತು ನಿನಗೆ ಏನು ನೋಡಬೇಕು? ಸೀರಿಯಲ್. ಸತ್ಯ ನಕ್ಕಳು. ಕಮಲಮ್ಮ ಟಿವಿ ಆನ್ ಮಾಡಿದರು. ರಿಮೋಟ್ ಸತ್ಯ ಕೈಗೆ ಕೊಟ್ಟರು. ನೋಡು, ನಾನು ಹೋಗಿ ಮಲಗ್ತೀನಿ, ಏನಾದರೂ ಬೇಕಿದ್ರೆ ಕರಿ. ಕರ್ಣ ಬಾಗಿಲಲ್ಲಿ ನಿಂತು ಇದನ್ನು ನೋಡಿದ. ಸಮಾಧಾನ ನಿಟ್ಟುಸಿರು ಬಿಟ್ಟ. ಮನೆಗೆ ಮತ್ತೆ ಬ್ಯಾಲೆನ್ಸ್ ಬಂತು. ಅಂದರೆ ಕಮಲಮ್ಮನ ಮನಸ್ಸಿನಲ್ಲಿ ಇನ್ನೂ ಒಂದು ಭಯ ಇತ್ತು. ಸತ್ಯಗೆ ಮಗುವಿಗೆ ಏನಾದರೂ ಆದರೆ ಆ ಪಾಪ ನನ್ನದೇ ಆಗುತ್ತೆ. ಅದಕ್ಕೆ ನಾನು ಸುಮ್ಮನಿರೋಕೆ ಆಗ್ತಿಲ್ಲ.